ಇವತ್ತಿನ ಈ ಚಳಿ ದಿನದ ಲಾಗಲ್ಲಿ ಗೋರಿ ಚೊಟ್ಟಿನ ಪಲ್ಯ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್, ಹೆಲೋ, ನಮಸ್ಕಾರ. ಇವಾಗ ನಮ್ಮೂರಲ್ಲಿ ಕ್ಲೈಮೇಟು ಯಾವಾಗ ನೋಡಿದ್ರೂ ಕೋಲ್ಡಾಗೇ ಇರ್ತಾ ಇದೆ. ಯಾಕಂದರೆ ಮಳೆ ಕೂಡ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಕೋಲ್ಡ್ ರೀತಿ ಇದೆ. ಹಾಗಾಗಿ ಪಾಪು ಕೂಡ ಸ್ವೆಟರ್ ಹಾಕ್ಕೊಂಡು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದೆರಡು ಫೋಟೋ ತೆಗೆದೆ. ಅದಾದಮೇಲೆ ನಾಷ್ಟ ಮಾಡ್ಕೊಬಿಡೋಣ ಅಂತ ಚಪಾತಿ ಮತ್ತು ಗೋರಿ ಚೊಟ್ಟಿನ ಪಲ್ಯ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗೋರಿ ಚೊಟ್ಟನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಕಟ್ ಮಾಡಿದ್ರೇ ಇಷ್ಟ ಆಗುತ್ತೆ. ಕೆಲವರು ನಾರ್ಮಲ್ ಬೀನ್ಸ್ ಎಲ್ಲ ಹಿಂಗೆ ಕಟ್ ಮಾಡ್ತಾರೆ, ಆ ಥರ ಕಟ್ ಮಾಡ್ಕೊತಾರೆ. ಇದು ನನಗೆ ಇಷ್ಟ ಆಗುತ್ತೆ, ಸಿಂಪಲ್ಲಾಗಿ ಒಂದು ಪಲ್ಯ. ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಗೋರಿ ಚೊಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ಏನು ಒಂದು 10 ಮಿನಿಟ್ಸಲ್ಲೆಲ್ಲ ಬೇಗ ಬೆಂದೋಗುತ್ತೆ, ಚೆನ್ನಾಗಿರುತ್ತೆ. ಗೋರಿ ಚೊಟ್ಟು ಆಗೋದೇ ಇಲ್ಲ, ತಿನ್ನೋಕ್ಕಾಗಲ್ಲ, ಹೇಗೇಗೋ ಇರುತ್ತೆ, ಬೇಡ ಅದು ಇದು ಅಂತ ಕಾರಣ ಕೊಡೋರಿಗೆ ಈ ಥರ ಪಲ್ಯ ಮಾಡಿಕೊಟ್ರೆ ಚಪಾತಿ ಜೊತೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಅದು ಗೋರಿ ಚೊಟ್ಟಿನ ಪಲ್ಯ ಅಂತ. ಗೋರಿ ಚೊಟ್ಟು ಅರ್ಧ ಬೆಂದಿದೆ ಅಂತ ಗೊತ್ತಾದಮೇಲೆ ಟೊಮೊಟೊ ಹಾಕಿ ಅದಕ್ಕೆ ಉಪ್ಪು ಹಾಕಿ ನಾನಿವಾಗ ಮಿಕ್ಸ್ ಮಾಡಿ ನಾನು ಮುಚ್ಚಿಟ್ಟು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ. ಏನು ನೀರು ಹಾಕೋದಾದರೆ ಹಾಕೋಬೋದು, ಬಟ್ ಅದು ಅದೇ ನೀರು ಬಿಡುತ್ತೆ. ಹಾಗಾಗಿ ನಾನು ಎಲ್ಲೂ ನೀರು ಹಾಕೋತಾ ಇಲ್ಲ, ಹಾಗೇ ಬೇಯಿಸ್ಕೊತಾ ಇದ್ದೀನಿ. 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಕಾದರೆ ನೀವೇನೊಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಬಿಸಿ ಬಿಸಿ ಚಪಾತಿ ಜೊತೆ ಗೋರಿ ಚೊಟ್ಟಿನ ಪಲ್ಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗೂ ಅದಕ್ಕೂ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಖುಷಿಯಾಗುತ್ತೆ. ನಮ್ಮೂರಲ್ಲಂತೂ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ತುಂಬ ಕ್ಲೈಮೇಟು ತುಂಬ ಚೆನ್ನಾಗಿದೆ, ಬಟ್ ಅಷ್ಟೇ ಚಳಿ ಕೂಡ ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಇದೇ ಥರ ಮುಂದಿನ ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.